ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಕಾರ್ಮಿಕರಿಗೆ ಮದುವೆ ಸಹಾಯಧನ ನೀಡಲು ನಿರ್ಲಕ್ಷ್ಯ. ಕಾರ್ಮಿಕ ಇಲಾಖೆ ಅಧಿಕಾರಿಯ ವಿರುದ್ಧ ಆಕ್ರೋಶ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ನೋಂದಾಯಿತ ಕಾರ್ಮಿಕರ ಮದುವೆಗೆ ಅಥವಾ ಅವರ ಮಕ್ಕಳ ಮದುವೆಗೆ 60,000 ರು ಸಹಾಯಧನ ನೀಡಲು ಸರ್ಕಾರ ಯೋಜನೆ ಜಾರಿ ಮಾಡಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿಜವಾದ ಕಾರ್ಮಿಕರಿಗೆ ಆ ಯೋಜನೆ ಸೌಲಭ್ಯ ದೊರೆಯುತ್ತಿಲ್ಲ ಎಂಬುದು ಚಿಂತಾಮಣಿಯ ಕಾರ್ಮಿಕರ ಆರೋಪವಾಗಿದೆ. ಇಂದು ಕಟ್ಟಡ ಕಾರ್ಮಿಕರು ಚಿಂತಾಮಣಿ ನಗರದ ನಾರಪ್ಪಕುಂಟೆ ಬಳಿ ಇರುವ ಕಟ್ಟಡ ಕಾರ್ಮಿಕರ ನಿರೀಕ್ಷಕರ ಕಚೇರಿಗೆ ಪ್ರತಿಭಟನೆ ನಡೆಸಿದ್ದಲ್ಲದೆ ಕಾರ್ಮಿಕ ನಿರೀಕ್ಷಕರಾದ ಕಲಾವತಿರವರ ವಿರುದ್ಧ ಧಿಕ್ಕಾರವನ್ನು ಕೂಗಿದ ಕಾರ್ಮಿಕರು ಇಲ್ಲಿನ ಅಧಿಕಾರಿಗಳು ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ತಿಳಿಸದೆ ಹಾಗೂ ನೀಡದೇ ಇರುವ ಬಗ್ಗೆ ಆಕ್ರೋಶ ಸಹ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಟ್ಟಡ ಕಾರ್ಮಿಕನಾದ ಚಿಂತಾಮಣಿ ತಾಲೂಕಿನ ಯಗುಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾರಮಾಕ್ಲಳ್ಳಿ ಗ್ರಾಮದ ನರಸಿಂಹ ಎನ್ಎಂ ರವರು 2025 ಆಗಸ್ಟ್ 8ರಂದು ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟದಲ್ಲಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಅನಿತಾ ಎನ್ಎನ್ ರವರ ಮದುವೆ ಕಾರ್ಯ ನಡೆದಿದ್ದು, ಮದುವೆ ಸಹಾಯಧನ ಪಡೆಯಲು ಕಾರ್ಮಿಕ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಿದರು. ಕಾರ್ಮಿಕ ಇಲಾಖೆಯ ನಿರೀಕ್ಷಕರು ಉದ್ದೇಶಪೂರ್ವಕವಾಗಿ ಅರ್ಜಿಯನ್ನು ರದ್ದು ಮಾಡಿದ್ದು ಅಲ್ಲದೆ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ರದ್ದುಪಡಿಸಿದ್ದಾರೆ ಎಂದು ಹೇಳಿದ ಅವರು, ಇಷ್ಟೆಲ್ಲ ಪ್ರಕ್ರಿಯೆಗಳಿಗೆ ಕಾರಣ ಸದರಿ ಅಧಿಕಾರಿಗೆ ಲಂಚ ನೀಡದೇ ಇರುವುದಕ್ಕೆ ಎಂದು ಆರೋಪ ಮಾಡಿದರು. ಇಲ್ಲಿನ ಕಾರ್ಮಿಕ ಇಲಾಖೆಯ ಕಾರ್ಮಿಕ ನಿರೀಕ್ಷಕರು ಸರ್ಕಾರಿ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರುವುದೇ ಇಲ್ಲ. ಸಾರ್ವಜನಿಕರು ಇದರ ಬಗ್ಗೆ ಪ್ರಶ್ನೆ ಮಾಡಿದರೂ ಉಡಾಪಿ ಉತ್ತರ ಕೊಡುತ್ತಾರೆ. ಕೂಡಲೇ ಸರ್ಕಾರ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗಂಗರಾಜು, ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಈ ಕುರಿತು ಮಾಧ್ಯಮದವರು ದೂರವಾಣಿ ಮೂಲಕ ಇಲಾಖೆಯ ಜಿಲ್ಲಾ ಅಧಿಕಾರಿ ಶಬನ ಆರ್ಮಿಯನ್ನು ಸಂಪರ್ಕಿಸಿದಾಗ ಅವರು ಇದರ ಬಗ್ಗೆ ಪ್ರತಿಕ್ರಿಯಿಸಿ, ಮದುವೆ ಸಹಾಯಧನಕ್ಕಾಗಿ ಚಿಂತಾಮಣಿ ತಾಲೂಕಿನ ಯಗುಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾರಮಾಕ್ಲಳ್ಳಿ ಗ್ರಾಮದ ನರಸಿಂಹಪ್ಪ ಎನ್ಎಂ ಎಂಬುವರ ಮಗಳ ಮದುವೆಗೆ ಸಲ್ಲಿಸಿರುವ ಅರ್ಜಿಯನ್ನು ಪರಿಶೀಲನೆ ಮಾಡಲು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಸ್ಥಳ ಹಾಜರು ಮಾಡಲು ಕಳಿಸಿಕೊಟ್ಟು ನಿಜವಾದ ಫಲಾನುಭವಿಯವರಾಗಿದ್ದರೆ ಸೌಲಭ್ಯ ದೊರಕಿಸಿಕೊಡುವ ಭರವಸೆ ನೀಡಿದರು. ಇವರು ನರಸಿಂಹಪ್ಪ ಎನ್.ಎನ್. ಅಂತ ಗಾರೆ ಕೆಲಸ ಮಾಡ್ತಿರ್ತಾರೆ. ಸುಮಾರು ಒಂದು 30 ವರ್ಷಗಳಿಂದ ಗಾರೆ ಕೆಲಸ ಮೇಸ್ತ್ರಿಯಾಗಿ ಮಾಡ್ತಿದ್ದಾರೆ. ಈಗ ಒಂದು 6 ತಿಂಗಳಿಂದ ಆಗಸ್ಟ್ 8ನೇ ತಾರೀಕು ಇವ್ರ ಮಗಳು ಮದುವೆ ಮಾಡಿರ್ತಾರೆ. ಎಲ್ಲಿ ಅಂದರೆ ತಲಕಾಯಲ್ಕೊಂಡ ಅನ್ನೋ ಚಿಲ್ಗಟ್ಟ ತಾಲೂಕಲ್ಲಿ ಮದುವೆ ಮಾಡ್ಕೊಂಬಂದಿರ್ತಾರೆ. ಮದುವೆ ಮಾಡ್ಕೊಂಬಂದು ಇವ್ರಿಗೊಂದು ಲೇಬರ್ ಕಾರ್ಡ್ ಇದ್ದು, ಲೇಬರ್ ಕಾರ್ಡ್ ಮುಖಾಂತರ ಮದುವೆ ಸಹಾಯಧನಕ್ಕೆ ಅರ್ಜಿ ಹಾಕ್ಕೊಂಡಿರ್ತೀವಿ. ನಾವು ಅರ್ಜಿ ಹಾಕ್ಕೊಂಡಾಗ ಇವರು ಮಾಜಾರ್ಗೆ ಅಂತ ಹೋಗಿರ್ತಾರೆ. ಮನೆ ಬಳಿ ಮಾಜಾರ್ಗೆ ಹೋಗಿಲ್ಲ, ಪಕ್ಕದ ಮನೆಯಲ್ಲಿ ಮಾಜಾರ್ ಮಾಡಿದ್ದಾರೆ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೋ ನಮಗೆ ಮಾಹಿತಿ ಕೊಟ್ಟಿಲ್ಲ. ಮತ್ತು ಇವ್ರು ಕೆಲಸ ಮಾಡೋ ಸ್ಥಳದಲ್ಲಿ ಹೋಗಿ ಮಾಜಾರ್ ಮಾಡಿಲ್ಲ. ಇವ್ರು ನಿಜವಾದ ಕಾರ್ಮಿಕರಲ್ಲ ಅಂತ ಹೇಳಿ ಕಾರ್ಡ್ ಫ್ರೀಜ್ ಮಾಡಿದ್ದಾರೆ. ಮದುವೆ ಸಹಾಯಧನ ಕ್ಯಾನ್ಸಲ್ ಮಾಡಿದ್ದಾರೆ. ನಾವು ಮಾಹಿತಿ ಕೇಳೋಣ ಅಂತ ಬಂದರೆ ಒಬ್ಬ ಅಧಿಕಾರಿನೂ ಕೈಗೆ ಸಿಗೋದಿಲ್ಲ. ಯಾರನ್ನ ಕೇಳಬೇಕು ಗೊತ್ತಿಲ್ದಿರ ಈ ರೀತಿ ಮುಂದೆ ಹೋಗ್ತಿದ್ದೀವಿ. ನಿಜವಾದ ಕಾರ್ಮಿಕನಿಗೆ ಏನೇನು ಬರಬೇಕು, 1-2 ಸಲ ಸ್ಪಾಟ್ ಮಾಜಾರ್ ಮಾಡಬೇಕು. ಇವ್ರು ನಿಜವಾದ ಕಾರ್ಮಿಕರು ಅನ್ನೋದಕ್ಕೆ ನಮ್ಮ ಹತ್ರ ಎಲ್ಲ ದಾಖಲೆಗಳು ಇದೆ. ಯಾವ ಇವರು ನಾರಮಾಕ್ಲಳ್ಳಿ ವಿಲೇಜ್, ಚಿಂತಾಮಣಿ ತಾಲೂಕು ಆಗಿರುತ್ತೆ ಇವ್ರದ್ದು. ಇವ್ರು ನಿಜವಾದ ಕಾರ್ಮಿಕರು ಅನ್ನೋದಕ್ಕೆ ಲೇಬರ್ ಡಿಪಾರ್ಟ್ಮೆಂಟಿಂದ ಒಂದು ಲೇಬರ್ ಕಾರ್ಡ್ ಕೂಡ ಕೊಟ್ಟಿರ್ತಾರೆ. ಎಲ್ಲ ರೀತಿ ನಾವು ಡಾಕ್ಯುಮೆಂಟ್ಸು ಸಬ್ಮಿಟ್ ಮಾಡಿರ್ತೀವಿ. ಆದರೂ ನಾವು ನಿಜವಾದ ಕಾರ್ಮಿಕರಲ್ಲ ಅಂತೇಳಿ ಇವರು ನಮ್ಮ ಅರ್ಜಿಯನ್ನು ಕ್ಯಾನ್ಸಲ್ ಮಾಡಿರ್ತಾರೆ. ನಾವು ನ್ಯಾಯ ಕೇಳಲು ಬಂದಾಗ ನೀವೇನು ಬೇಕಾದರೂ ಮಾಡ್ಕೋಗಿ, ನನ್ನ ಹತ್ರ ಮದುವೆ ಆಗಿರೋದು 2 ವರ್ಷ ಆಗಿದೆ ಅಂತ ಹೇಳ್ತಿದ್ದಾರೆ. ಆಗಸ್ಟ್ 8ನೇ ತಾರೀಕು ಮದುವೆ ಆಗಿದೆ ಅನ್ನೋ ತಲಕಾಯಲ್ ಬೆಟ್ಟದಲ್ಲಿ ಕೊಟ್ಟಿರುವಂಥ ಸಾಕ್ಷಿ ಆಧಾರಗಳು, ಇವರು ಕಾರ್ಮಿಕರು ಅನ್ನೋದಕ್ಕೆ ಎಲ್ಲ ಕಾರ್ಮಿಕರು ಸೈನ್ ಹಾಕಿ ಕೊಟ್ಟಿರುವಂಥ ಸಿಗ್ನೇಚರ್ಗಳು, ಇವ್ರು ಮದುವೆ ಆಗಿದೆ ಅನ್ನೋದಕ್ಕೆ ಫೋಟೋಸ್ ಇರುತ್ತೆ. ಊರಲ್ಲೇ ಬಂದಿರ್ತಾರೆ ಮದುವೆಗೆ, ಎಲ್ಲ ಇರ್ತಾರೆ. ನಾವಿಷ್ಟು ದಾಖಲೆಗಳು ತೊಗೊಂಡು ಬಂದರೆ ಈಗ ಅವ್ರ ಆಫೀಸ್ ಬಳಿ ಇಲ್ಲ. ದಯವಿಟ್ಟು ನಮ್ಮ ಕಾರ್ಮಿಕರಿಗೆ ನ್ಯಾಯ ಕೊಡಿಸಿ, ಕಾರ್ಮಿಕರಿಗೆ ಕೆಲಸ ಮಾಡುವಂಥ ಅಧಿಕಾರಿಗಳನ್ನ ಇಲ್ಲಿ ನೇಮಿಸಿ. 7 ವರ್ಷ 8 ವರ್ಷದಿಂದ ಬಂದು ಇಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ. ನಿಜವಾದ ಕಾರ್ಮಿಕರನ್ನ ಗುರುತಿಡಿದು ಅವ್ರಿಗೆ ಬರಬೇಕಾಗಿರುವಂಥ ಎಲ್ಲ ಬೆನಿಫಿಟ್ ಕೊಟ್ಟು ಸೌಕರ್ಯ ಮಾಡುವಂಥ ಅಧಿಕಾರಗಳನ್ನ ನಮ್ಗೆ ಕೊಡಿ.
ಅಷ್ಟು ಮಾತ್ರ ನ್ಯಾಯ ಕೇಳ್ತೀವಿ ಸರ್ ನೀವು. ನಾನು ನರಸಿಂಹಪ್ಪ ಅಂತ NM ನರಸಿಂಹಪ್ಪ, ಗಾರೆ ಕೆಲಸ ಮಾಡ್ತೀನಿ, ಮೇಸ್ತ್ರಿ. ನಾನು ಇಷ್ಟು ದಿನದಿಂದ ನಾನು ಕೆಲಸ ಮಾಡ್ತಾ ಇರೋದು 28 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಬಿಲ್ಡಿಂಗ್ ಹತ್ರ ಯಾರೂ ಬಂದೇ ಇಲ್ಲ ಅಧಿಕಾರಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋಕ್ಕೆ. ಏನಕ್ಕೆ ಬಂದಿಲ್ಲ ಅವರು? ಏನಕ್ಕೆ ಬಂದೇ ಇಲ್ಲ ಅವರು. ಅರ್ಜಿ ಏನಕ್ಕೆ ಹಾಕಿದ್ರಿ ನೀವು? ನಾವು ಮದುವೆ ಸಹಾಯಧನಕ್ಕೆ ಹಾಕಿದ್ದೀನಿ. ಯಾರು ಮದುವೆ? ನಮ್ಮ ಹುಡುಗದು ಮಗುದು ಹಾಕಿದ್ದೀನಿ. ಇಲ್ಲಿ ಬಂದರೆ ನನ್ನ ಕಾರ್ಡೇ ರಿಜೆಕ್ಟ್ ಮಾಡವ್ರೆ, ನನ್ನ ಲೇಬರ್ ಕಾರ್ಡೇ ರಿಜೆಕ್ಟ್ ಮಾಡವ್ರು ಅವರು. ರಿಜೆಕ್ಟ್ ಆಗಿರೋದು ಯಾವಾಗ ಕಾರ್ಡು? ಸರ್ 3-4 ದಿನ ಆಯಿತು. ಅರ್ಜಿ ಹಾಕಿದ್ದು ಮದುವೆ ಇದಕ್ಕೆ ಯಾವಾಗ? ಅರ್ಜಿ ಹಾಕಿರೋದು 3 ತಿಂಗಳಾಯಿತು. 3 ತಿಂಗಳಿಂದ ನಾನು ಓಡಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾನೆ ಇದ್ದೀನಿ. ಇಲ್ಲಿ ಬಂದು ಕೇಳಿದ್ರೆ ಯಾರನ್ನೂ ಕೇಳಕ್ಕೆ ಹೋಗಬೇಡಪ್ಪ, ನನ್ನ ಕೈಲಿಲ್ಲ, ಹಾಕಿದ್ದೀನಿ ಹೋಗು ಅಂತ ಹೇಳ್ತಾರೆ. ಮದುವೆ ಆಗಿರ್ತಕ್ಕಂಥದ್ದು ಯಾವಾಗ? ಮದುವೆ ಆಗಿರೋದು 8/8 తలకాయకొండ దేవస్థానంలో. ఆటి నుంచి వచ్చేసి తలకాయకొండ దేవస్థానంలో పెళ్లి చేసినాను. దానికి సహాయధనం అని అర్జీ వేసినాను. అర్జీ వేస్తే వాళ్ళు స్పాట్ ఇన్స్పెక్షన్కే వచ్చిండదు, మేడం కానీ ఎవరు కానీ వచ్చిండదు. నేను ఇప్పుడు నిజమైన కార్మికుడు కాదు అనేసి ప్రూఫ్ చేస్తాము, రిజెక్ట్ చేయడమని వాళ్ళు మేడమ్మ చెప్తా ఉన్నారు. ಯಾವ ಮೇಡಮ್? కళాకి మేడం అయినా మాకి ఇది ఏమన్నా కానీ అని న్యాయం కావాలని నేను తిరుగుతాను.